ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗಿರುತ್ತದೆ. ಸ್ವಾಮಿ ವಿವೇಕಾನಂದ. ವೆರಿ ಗುಡ್ ಮಾರ್ನಿಂಗ್. ದಿಸ್ ಇಸ್ ಸಂಡೇ ಮಾರ್ನಿಂಗ್. ಎದ್ದು ಕೂಡಲೇ ಫ್ರೆಶ್ ಅಪ್ ಆಗಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದಾಗ ಟಿಫನಿಗೆ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಅವಾಗ ಫ್ಲ್ಯಾಶ್ ಆಗಿದ್ದೆ ಪಾಲಕ್ ಪಲಾವ್. ಎವ್ರಿ ಸಂಡೇ ಇಸ್ ನಾಟ್ ಎ ಚಿಕನ್ ಡೇ. ಸೊ ಪಾಲಕ್ ಪಲಾವ್ ಮಾಡ್ತಾ ಪಾತ್ರೆ ಎಲ್ಲ ಜೋಡಿಸ್ದೆ. ಇನ್ನು ಮಧ್ಯಾಹ್ನದ ಕೆಲಸ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ ಫ್ಲ್ಯಾಶ್ ಆಯಿತು, ಇವತ್ತು ವಿಶೇಷವಾದ ದಿನ, ಮಹಾಗಣಪತಿ ಬಿಡೋ ದಿನ ಅಂತ. ಮಹಾಗಣಪತಿ ನೋಡಿ ಬಹಳ ಖುಷಿ ಆಯಿತು. ಆದರೆ ಹಿಂದೆ ಇದ್ದಿದ್ದ ಆಂಜನೇಯ ನೋಡಿ ಭಯಭೀತಳಾದೆ. ಆ ಕ್ಷಣ ಅನ್ನಿಸ್ತು, ಯಾಕಪ್ಪ ಆಂಜನೇಯನ ಈ ಥರ ವಿಕೃತವಾಗಿ ಮಾಡಿದ್ದಾರೆ, ಚಿಕ್ಕ ಮಕ್ಕಳು ನೋಡಿದ್ರೆ ಎಷ್ಟು ಹೆದರ್ಕೋಬೇಡ ಅನ್ನಿಸ್ತು. ಆದರೆ ಅಲ್ಲಿರೋ ಜನ ಸಾಗರನ ನೋಡಿ ಮತ್ತೆ ಮುಂದೆ ಬಂದು ಗಣಪತಿ ನೋಡಬೇಕು ಅನ್ನಿಸ್ತು. ಆ್ಯಂಡ್ ಗಣಪತಿ ಇವತ್ತು ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಿದ್ದ.